ಬರಲ್ಲ ನಾನುವೆ? ಅಯ್ಯೋ ಬೇಡ ಬೇಡ, ನಾನೇ ಹೋಗ್ತೀನಿ. ನಿಧಾನ. ಕಾಲು ಕಾಲು ಕಾಲು. ಇರೋ. ಒಬ್ಬರೇ ಹೋಗ್ತೀರಾ? ನಾನು ಬರಲಾ? ಅಯ್ಯೋ ಬೇಡ ಬೇಡ ಬೇಡ, ನಾನು ಹೋಗ್ತೀನಿ. ಇವ್ರು ಬರೋಕ್ಕಾಗಲ್ಲ, ಅದಕ್ಕೆ ಕೇಳಿದೆ. ಏನಳಿ ಅಂದ್ರೆ ಇವನು? ನನಗೂ ಒಂದು ಅರ್ಥ ಆಗ್ತಿಲ್ಲ. ನೀವು ಉಪ್ಪು ಖಾರ ಹಾಕಿರೋ ತಟ್ಟೆ ತಂದ್ರ ಅಥವಾ ಬೇರೆ ಯಾವ್ದಾದ್ರು ತಂದ್ರ? ತಲೆ ಕೆಟ್ಟಾಗಿದೆ ನಡ್ರಿ. ನಾವು ಎಷ್ಟು ಹೇಳಿದ್ರು ಇವಳು ಕೇಳ್ತಾನಿಲ್ಲ ಡಾಕ್ಟರ್. ನಿಶ್ವಿಕಾ, ನಿನ್ ಮಾನಸಿಕ ಪರಿಸ್ಥಿತಿ ಇನ್ನೂ ಸುಧಾರಿಸಿಲ್ಲಮ್ಮ. ಡಾಕ್ಟರ್, ನಾನು ಇಂಡಿಯಾಗ್ ಹೋಗಿ ವಿಕ್ರಾಂತ್ ಮುಖ ನೋಡಿದ್ರೆ ಸಾಕು. ಐಲ್ ಬಿ ಆಲ್ ಓಕೆ. ಏನು ಆಲ್ ಓಕೆ? ಆಗ್ಲೂ ಅಷ್ಟೇ, ಆ ಹುಡ್ಗ ಯಾವತ್ತೂ ಇವಳನ್ನ ಪ್ರೀತಿಸ್ತೀನಿ ಅಂತ ಹೇಳೇ ಇಲ್ಲ. ಇವಳು ತನ್ನ ಬಗ್ಗೆ ಅಭಿಪ್ರಾಯ ಕೇಳಿದಾಗ IAS ಆಫೀಸರ್ ಆಗೋದಷ್ಟೇ ತನ್ನ ಗುರಿ ಅಂತ ಖಡಕ್ಕಾಗಿ ಹೇಳ್ದ. ಇವಳು ಅವನು ಆಫೀಸರ್ ಆಗೋವರೆಗೂ ಕಾಯ್ತೀನಿ ಅಂತ ತನಗೆ ತಾನು ಡಿಸೈಡ್ ಆದ್ಲೇ ಹೊರತು ತನ್ನ ಪ್ರೀತಿನ ಹೇಳ್ಕೊಳ್ಳಿಲ್ಲ. ವಿಕ್ರಾಂತ್ IAS ಪಾಸ್ ಮಾಡ್ದ. ಅವನ್ ರಾಯದುರ್ಗಕ್ಕೆ ಪೋಸ್ಟಿಂಗ್ ಕೂಡ ಆಯ್ತು. ಅವನಲ್ಲೇ ಪ್ರಜ್ಞಾ ಅನ್ನೋ ಹುಡುಗಿನ ಪ್ರೀತಿಸಿ ಮದ್ವೆ ಕೂಡ ಆದ. ಅವಳಿಗೆ ಒಂದು ಮಗುನೂ ಆಗೋಯ್ತು. ಅದು ಇವಳಿಗೆ ಗೊತ್ತಾಗಿ ನನ್ನ ಬಿಸ್ನೆಸ್ ಪಾರ್ಟ್ನರ್ ಭೀಮಾಂಬಿಕೆ ಜೊತೆ ಸೇರಿ ವಿಕ್ರಾಂತ್ ಹೆಂಡತಿನ ಕೊಲೆನೇ ಮಾಡ್ಬಿಟ್ಲು. ಇವಳ ಬಿಹೇವಿಯರ್ ನೋಡಿ ನಮ್ ತಲೆನೇ ಕೆಟ್ಟೋಯ್ತು ಗೊತ್ತಾ. ಅಲ್ಲಿದ್ರೆ ಎಲ್ಲಿ ಪೊಲೀಸ್ ಕೇಸ್ ಆಗುತ್ತೆ ಅಂತ ಇವಳನ್ನ ಫಾರಿನ್ ಕರ್ಕೊಂಡ್ ಬಂದ್ವಿ. ಟ್ರೀಟ್ಮೆಂಟ್ ಕೊಡ್ಸಕ್ ನೋಡಿದ್ವಿ. ಇವಳು ಹುಚ್ಚತನ ನೋಡಿ ನಮ್ಗೆ ಹುಚ್ಚುಡಿಯೋದೊಂದು ಬಾಕಿ ಇತ್ತು. ನಾನ್ ವಿಕ್ರಾಂತ್ನ ಮದ್ವೆ ಆಗ್ಲೇಬೇಕು ಅಂತ ಹಠ ಮಾಡ್ತಾ ಇದ್ಲು. ಕೊನೆಗೆ ಅವನು ಇನ್ನೊಂದು ಮದುವೆ ಆಗೋ ಸ್ಥಿತಿನಲ್ಲಿಲ್ಲ. ಹಳೆ ಪ್ರೀತಿನ ಮರೆಯೋಕೆ ಸ್ವಲ್ಪ ಸಮಯ ಬೇಕು ಅಂತ ಇವಳನ್ನ ಇಲ್ಲಿ ಕರ್ಕೊಂಡು ಬಂದ್ವಿ. ನೀವು ಕೊಟ್ಟ ಟ್ರೀಟ್ಮೆಂಟಿಂದ ಇವಳು ವಿಕ್ರಾಂತ ಮರ್ತಿದ್ದಾಳೆ, ಸರಿ ಹೋಗಿದ್ದಾಳೆ ಅನ್ಕೊಂಡ್ರೆ ಅವನಿಗೋಸ್ಕರ ಇಂಡಿಯಾಗೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ನನ್ ವಿಕ್ರಾಂತ್ನ ಮರೆಯೋದಾ? ಬೇಕಿದ್ರೆ ಉಸಿರಾಡೋದನ್ನ ಮರೆತು ಬಿಡ್ತೀನಿ. ವಿಕ್ರಾಂತ ಮರೆಯಲ್ಲ. ಈಗ ನೀವೇ ಅವಳಿಗೆ ಬುದ್ಧಿ ಹೇಳ್ಬೇಕು. ಅಲ್ಲೋಗಿ ಮತ್ತೆ ಇವಳೇ ಕೊಲೆಗಾರ್ತಿ ಅಂತ ಸಿಕ್ಕಾಕೊಂಡ್ರೆ? ಮಾಮ್, ಹಾಗೇನೂ ಆಗಲ್ಲ. ಆ ಕೇಸ್ ಮುಚ್ಚೋಗಿ ಎಷ್ಟೋ ವರ್ಷ ಆಗಿದೆ. ಆದರೂ ನಾನು ಯಾರ ಮಾತು ಕೇಳಲ್ಲ. ನಾನು ಆಲ್ರೆಡಿ ಡಿಸೈಡ್ ಮಾಡಾಯ್ತು. ನಾನು ಇಂಡಿಯಾಗೆ ಹೋಗೇ ಹೋಗ್ತೀನಿ. ವಿಕ್ರಾಂತೆ ನನ್ ಗಂಡ. ನನ್ನ ಬಲವಂತ ಮಾಡಿದ್ರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ. ನಿಶಿ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಯ್ತಮ್ಮ, ನೀನ್ ಇಂಡಿಯಾಗೆ ಹೋಗ್ಬಹುದು. ನಿಮ್ಮ ಅಪ್ಪ ಅಮ್ಮನ ನಾನು ಒಪ್ಪಿಸ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಆದ್ರೆ ಒಂದ್ ಕಂಡೀಷನ್. ಕಂಡೀಷನಾ? ಒಂದು, ನೀನ್ ಮಿಸ್ ಮಾಡದೆ ಮೆಡಿಸಿನ್ ತಗೋಬೇಕು. ಅಲ್ಲಿ ಒಬ್ರು ಸೈಕ್ಯಾಟ್ರಿಸ್ಟ್ ನಂಬರ್ ಕೊಡ್ತೀನಿ,
ನೀನ್ ಅಲ್ಲೇ ಟ್ರೀಟ್ಮೆಂಟ್ ತಗೋಬೇಕು. ಓಕೆ. ಆಮೇಲೆ ಇನ್ನೊಂದು, ವಿಕ್ರಾಂತ್ ಮನಪೂರ್ವಕವಾಗಿ ಒಪ್ಕೊಳ್ಳೋ ತನಕ ನೀನು ತಾಳ್ಮೆಯಿಂದ ಕಾಯ್ಬೇಕು. ಯಾವುದೇ ಅಗ್ರೆಷನ್ ಮೂಡ್ಗೆ ಹೋಗ್ಬಾರ್ದು. ಆ ಥರ ಏನಾದರೂ ಅಗ್ರೆಸಿವ್ ಥಾಟ್ ಬಂದ್ರೆ ನಾನು ಕಾಲ್ ಮಾಡಬೇಕು. ಓಕೆ ಡಾಕ್ಟರ್. ನಾನು ವಿಕ್ರಾಂತ್ ಒಪ್ಕೊಳ್ಳೋವರೆಗೂ ಪೇಷನ್ಸ್ ಇಂದನೇ ಕಾಯ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಹಾಗಿದ್ರೆ ನಾನು ಇವಾಗಲೇ ಎಲ್ಲನೂ ಪ್ಯಾಕಿಂಗ್ ಮಾಡ್ಕೋಬೇಕು. ಏನ್ ಡಾಕ್ಟರ್ ನೀವು ಬುದ್ಧಿ ಹೇಳಿ ಅಂದ್ರೆ ಹೋಗಿ ಅಂತಿದ್ದೀರಲ್ಲ. ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ನೀವೇನಾದ್ರೂ ಅವಳನ್ನ ತಡೆಯೋ ಪ್ರಯತ್ನ ಪಟ್ರೆ ಅವಳಿಗೆ ಏನಾದ್ರೂ ಮಾಡ್ಕೊಂಡು ಸತ್ತು ಹೋಗ್ತಾಳೆ. ಆಮೇಲೆ ಏನ್ ಮಾಡ್ತೀರಾ? ಡಾಕ್ಟರ್, ತುಂಬಾ ಮುದ್ದು ಮಾಡಿ ಸಾಕಿದೀವಿ. ಮತ್ತಲ್ಲಿ ಹೋಗಿ ಏನ್ ಮಾಡ್ಕೊಳ್ತಾಳೋ ಅನ್ನೋ ಭಯ. ಸದ್ಯಕ್ಕೆ ಅವಳನ್ನ ಹೋಗೋಕ್ ಬಿಡಿ. ನಾನು ಹೇಗೋ ತಾಳ್ಮೆಯಿಂದ ಇರು ಅಂತ ಹೇಳಿದ್ದೀನಿ. ಪರಿಸ್ಥಿತಿ ನೋಡ್ಕೊಂಡು ಆಮೇಲೆ ಮಾತಾಡೋಣ. ಅವಳನ್ನ ಸ್ವಲ್ಪ ಗಮನಿಸ್ತಾ ಇರಿ. ನಾನಿನ್ ಬರ್ತೀನಿ. ಅಳ್ಬೇಡ ಕಾಣೆ. ಅಳಿಯಂದ್ರೆ ಏನಿದು? ನಾವ್ ನೋಡಿದ್ರೆ ಅವ್ನ್ ಬಂಡಿ ಖಾರ ಸುರಿದಿದೀವಿ, ಅವ್ನ್ ಖಾರ ಕಡಿಮೆ ಇದೆ ಅಂತ ಹೇಳ್ತಿದ್ದಾನೆ. ನನಗೆ ಯಾಕೋ ನನ್ನ ಮಗ ಡೌ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಿದೆ. ನಿಮ್ಮ ಹತ್ರ ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳೋದಕ್ಕೆ ನಾಟಕ ಆಡ್ತಿದ್ದಾನೆ ಅನ್ಸುತ್ತೆ. ಏನೇ ನಾಟಕ ಆಡಿದ್ರು ಮನುಷ್ಯ ಆದವನು ಅಷ್ಟೊಂದು ಖಾರ ತಿನ್ನಕ್ಕಾಗತ್ತಾ ಹೇಳಿ? ನನ್ಗೇನೋ ಅನ್ಸುತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ತಟ್ಟೆ ತಗೊಂಡ್ ಬಂದಿದ್ರಾ ಅಂತ. ಇಲ್ಲತ್ತೆ, ನಾ ಅದೇ ತಟ್ಟೆ ತಂದಿದ್ದು. ಹಾಗಿದ್ರೆ ಅವ್ನಿಗೇನಾದ್ರೂ ಆಗ್ಲೇಬೇಕಿತ್ತಲ್ವಾ? ನಿಜವಾಗ್ಲೂ ಅವನಿಗೆ ಕರೋನಾ ಬಂದಿರಬೇಕು. ಅದಕ್ಕೆ ಅವನ ನಾಲ್ಗೆ ಏನೂ ಗೊತ್ತಾಗ್ತಿಲ್ಲ. ಅಥವಾ ನಾಲ್ಗೆ ಕೆಟ್ಟಿರ್ಬೇಕು, ಅದಕ್ಕೆ ರುಚಿ ಏನು ಗೊತ್ತಾಗ್ತಾ ಇಲ್ಲ. ಅಲ್ಲ, ಉಪ್ಪಿನ ರುಚಿ ಗೊತ್ತಾಗದೆ ಹೋದ್ರು ಖಾರದ ಘಾಟಾದ್ರೂ ಗೊತ್ತಾಗ್ಬೇಕಿತ್ತಲ್ವಾ? ಇಲ್ಲ ಬಿಡಿಯಲ್ಲಿ ಅಂದ್ರೆ ನೀವು ಬೇರೆ ಯಾವ್ದೋ ತಟ್ಟೆ ತಗೊಂಡ್ ಬಂದಿದ್ರಾ ಅಂತ ಅನ್ಸುತ್ತೆ. ಇಲ್ಲತ್ತೆ, ಇರಿ, ನಾನೇ ಯಾವುದಕ್ಕೂ ಒಂದು ತುತ್ತು ತಿಂದು ನೋಡ್ತೀನಿ. ಅಲ್ಲಿ ಅಂದ್ರೆ ಏನಾಯ್ತು? ಅಲ್ಲಿ ಅಂದ್ರೆ ತಗೊಳ್ಳಿ.